ವಿಶೇಷ ಏನಿಲ್ಲ, ಬರ್ತೀವಿ ಪ್ರತಿ ಸಾರಿ. ಇದೇ ಸಾರಿ ಇಲ್ಲ ಚುನಾವಣೆ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಇಲ್ಲಿ ಹತ್ತನೇ ಇರ್ಬೋದು, ಕಾಗವಾಡ ಡೆವಲಪ್ಮೆಂಟ್ ಬಗ್ಗೆ ಮುಂಚೆಂದು ಕೂಡ ನೋಡ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಬಂದಂಥ ಎಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆ ಜನರಲ್ ಸಮಸ್ಯೆ ಕೂಡ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಇವತ್ತು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರೆ ಅವನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮೋದಿ ಅವರು ಕರೆ ನೀಡಿದ್ದಾರೆ ಸರ್. 1 ವರ್ಷಗಳ ಕಾಲ ಯಾರೂ ಸಹ ಚಿನ್ನಾಭರಣವನ್ನು ಖರೀದಿ ಮಾಡಿಬಿಟ್ಟು ಅಂತ ಹೇಳಿದ್ದಾರೆ. ಅದಾದ ಮರುದಿನ ದಿನವೇ ಬಂಗಾರ 10,000, ಬೆಳ್ಳಿ 20,000 ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಸರ್. ಅದ್ರ ಬಗ್ಗೆ ನೀವು ಹೇಳ್ತೀರಾ? ಅದ್ರ ಬಗ್ಗೆ ಅದು ಪಬ್ಲಿಕ್ಕಿಗೆ ಬಿಟ್ಟಂಥ ವಿಚಾರ. ನಿರ್ಧಾರ ಮಾಡಿದ ಬಂಗಾರ ತೊಗೊಳ್ಳೋರು ಜನ, ಅದನ್ನು ಅವ್ರ ಯೋಚನೆಗೆ ಬಿಡ್ತೀವಿ, ಅವ್ರು ಹೇಳಬೇಕಷ್ಟೇ ಅದಕ್ಕೆ ಉತ್ತರ. ಪೆಟ್ರೋಲ್ ಡೀಸೆಲ್ ಬೆಲೆ ಹಂಗೆ ಮಾಡ್ತಾರೆ. ಚುನಾವಣೆ ಆಗುವವರೆಗೆ ಸುಮ್ಮಿರ್ತಾರೆ. ಚುನಾವಣೆ ಆದ ಸಾಯಂಕಾಲ ಇದೇನು ಹೊಸದೇನಲ್ಲ. ಬೆಂಗಾಲ್ ಚುನಾವಣೆ ಇರೋದ್ರಿಂದ ಕೂಡ ಮಾಡಿದರು, ಜಾಸ್ತಿ ಮಾಡಿದ್ರು, ಮುಂದೆ ಕೂಡ ಮಾಡ್ತಾರೆ. ಅವರೇನು ನಿಯಂತ್ರಣ ಮಾಡಲಿಕ್ಕೆ ಹೋಗೋಲ್ಲ. BJP ಅವರು ಜಾಸ್ತಿ ಮಾಡಿ ಹೊರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನಸಾಮಾನ್ಯರ ಮೇಲೆ. ಸರ್, ನೀಟ್ ಎಕ್ಸಾಮ್ನಲ್ಲಿ ಲೀಕ್ ಆಗಿದೆ ಸರ್. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸಮಸ್ಯೆ ಆಗಿದೆ, ಆಗಬಾರ್ದು. ಅದು ಆಗಬಾರ್ದು, ಆಗಿದೆ. ಮೆರಿಟ್ ಹುಡುಗರಿಗೆ ತೊಂದರೆ ಆಗ್ತದೆ. ಮುಂದಾರು ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದು ಆಗದಂಗೆ ನೋಡ್ಕೋಬೇಕಷ್ಟೆ. ಸರ್, ಹಿಜಾಬನ್ನು ವಿರೋಧಿಸಿದ್ದಾರೆ BJP. ಅವ್ರು ವಿರೋಧ ಮಾಡೋಲ್ಲ, ಮತ್ತು ಅವ್ರ ಕೆಲಸ ಏನು ಅದೇ ಅವ್ರದ ವಿರೋಧ. ಹಿಜಾಬು, ಹಲಾಲ್ ಕಟ್ಟು, ಗೋಮಾಂಸ, ಪಾಕಿಸ್ತಾನ ಇವು ಬಿಟ್ಟರೆ ಬೇರೆ 5ನೇ ಶಬ್ದ ಇಲ್ಲ. ಇವನೇ ಸುತ್ತಾಕ್ಬೇಕು ಅವರು. ಇದರಿಂದ ದೇಶಕ್ಕೆ ಡೆವಲಪ್ಮೆಂಟ್ಗಾಗಲಿ ಸಂಬಂಧಪಟ್ಟದ್ದು ಅಲ್ಲಿದೆ. ಅದು ಇಂಡಿವಿಜುವಲ್ ವಿಚಾರ. ಅದನ್ನು ದೇಶದ ಮಟ್ಟಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾರೆ. ಇದು ಒಳ್ಳೆಯದಲ್ಲ. ಇದು ಒಳ್ಳೆಯದಲ್ಲ. ಟ್ಯಾಂಕರ್ ನೋಡ್ರಿ, ಅದಕ್ಕೆ ಮೀಟಿಂಗ್ ತೊಗೋತೀವಿ. ಟ್ಯಾಂಕರ್ ಅವಶ್ಯ ಇದ್ರೆ ಈಗಲೇ ಹೇಳಿದ್ದೀವಿ, ಬೆಳಗಾವದಲ್ಲಿ ಮೀಟಿಂಗ್ ಮಾಡಿ ಹೇಳಿದ್ದೆವು. ಯಾರಿಗೂ ಅವಶ್ಯಕತೆ ಇದೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡೋಕ್ಕೆ ಹೇಳಿದ್ದೀವಿ. ಇವತ್ತು ಕೂಡ ನೋಡಿ ಚೆಕ್ ಮಾಡ್ತೀವಿ. ಗ್ರಾಮ ಪಂಚಾಯತ್ ಮಾಡಿದ್ರೆ ಸರ್ಕಾರ ಕೊಡ್ತೈತೆ. ಅದಕ್ಕೆ ಸರ್ಕಾರ ಎಕ್ಸ್ಟ್ರಾ ಕೊಡುತ್ತೆ. DC ಅವ್ರ ಫಂಡ್ನಿಂದ ಕೊಡ್ತೀವಿ. ಸರ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಯಾವಾಗ ನಡೀತಾ ಉಂಟು ಸರ್? ಅದು ಚುನಾವಣೆಗೆ ಕೋರ್ಟ್ನಲ್ಲಿ ಇದ್ದಾರೆ ಮ್ಯಾಟ್ರು. ಕೋರ್ಟ್ ಆದೇಶ ಮಾಡಬೇಕು, ಮಾಡಿದ್ಮೇಲೆ ಮಾಡ್ತಾರೆ. ಸರ್, ಬಸವೇಶ್ವರ ಏನಾಗ್ಬೇಕ್ರೆ ಇಲ್ಲ ಸರ್, ಕೆಲಸ ಇಲ್ಲ ಸರ್. ನೋಡೋಣ, ನೀವು ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಆದಷ್ಟು ಬೇಗ ಮಾಡಲಿಕ್ಕೆ ಸೂಚನೆ ಕೊಡ್ತೀವಿ. ಸರ್, ಮುಖ್ಯಮಂತ್ರಿ ಅದಿಲ್ಲ ನೋಡೋಣ. ಆಗ್ಬೋದು, ಬೇಗ ಆಗ್ಬೋದು. ವೇಟ್ ಮಾಡೋಣ. ತಾವೇನಾದರೂ ಹೇಳಿದ್ವಿ, ಈಗಾಗಲೇ ಹೇಳಿದ್ವಿ. ಅದ್ರ ಬಗ್ಗೆ ನಾವು ಯಾವುದು ಆಕಾಂಕ್ಷೆ ಇಲ್ಲ ಅಂತ ಹೇಳಿದ್ವಿ.